ನಾನು ಅದಕ್ಕೆ ಎಲ್ಲ ಇವತ್ತು ಗ್ಯಾರಂಟಿಗಳನ್ನು ಮಾಡಿದ್ದೀವಲ್ಲ, ಆ ಗ್ಯಾರಂಟಿಗಳನ್ನು ಹೀಯಾಳಿಸೋದು ಕೆಲವರು ಹೀಯಾಳಿಸ್ತಾರೆ, ಕ್ರಿಟಿಸಿಸಮ್, ಅವಹೇಳನ ಮಾಡೋದು, ಟೀಕೆ ಮಾಡೋದು. ಈಗ ಎಲ್ಲ ಹೆಣ್ಮಕ್ಳು, ಸಮಾಜದಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೆ 150 ಜನ ಹೆಣ್ಮಕ್ಳು ಇದ್ದಾರೆ, ನಿಮ್ಮವರು ಇದ್ದಾರೆ, ನಿಮ್ಮ ಸಮಾಜದವರು ಇದ್ದಾರೆ. ಅವ್ರಿಗೆಲ್ಲ ಬಸ್ನಲ್ಲಿ ಫ್ರೀಯಾಗಿ ತಿರುಗಾಡಿ ಅಂತಂದ್ರೆ ಏನದು ತಪ್ಪದು? ತಪ್ಪೇನ್ರಿ? ಎಲ್ಲ ಹೆಣ್ಮಕ್ಳು ಇದ್ದೀರಲ್ಲ, ಏನ್ರಮ್ಮ ಎಲ್ಲ ಬಸ್ನಲ್ಲಿ ಹೆಂಗ್ ಬಂದಿದ್ದೀರಿ ನೀವು? ಏನಪ್ಪ ದಾರಿ ಬಿಡಲ್ವಾ? ದುಡ್ಡು ಕೊಡಿ ಅಂತಾರ. ಯಾರೇ ಅದು ಕೇಳೋರು ದುಡ್ಡು? ಇವತ್ತು ಸುಮಾರು 150 ಕೋಟಿ ಹೆಣ್ಮಕ್ಳು ಫ್ರೀಯಾಗಿ ಜೂನ್ 11ರಿಂದ ಫ್ರೀಯಾಗಿ ಟ್ರಾವೆಲ್ ಮಾಡಿದ್ದಾರೆ. ಈಗ ಮನೆಯಲ್ಲಿ ಹೋಗ್ಬೇಕಾದ್ರೆ ಬಸ್ ಚಾರ್ಜ್ ಕೊಡ್ಬೇಕಲ್ಲ, ಬಸ್ ಚಾರ್ಜ್ ಕೊಡ್ಬೇಕಾದ್ರೆ ಮನೆಯವರೇ ಕೊಡ್ಬೇಕಲ್ಲ, ಯಜಮಾನರಾಗಿರೋರು ಕೊಡ್ಬೇಕಲ್ಲ, ಅಥವಾ ಯಜಮಾನಿ ಕೊಡ್ಬೇಕಲ್ಲ. ಈಗ ಏನ್ ಮಾಡಿದೀವಿ, ಎಲ್ಲರೂ ಫ್ರೀಯಾಗಿ ಹೋಗ್ರಿ ತೆಗಿ ಅಂತ ಅಂದ್ಬಿಟ್ಟಿದೀವಿ. ಹಿಂದೆ ಮಾಡಿದ್ರೆ ಅವೆಲ್ಲರೂ ಮಾಡದೇ ಇದ್ದವ್ರೆ ಈಗ ಟೀಕೆ ಮಾಡೋರು. ಯಾಕೆ ಮಾಡಿದ್ದಾರೆ? ಗ್ಯಾರಂಟಿಗಳು ಮಾಡಿಬಿಟ್ರೆ ಎಲ್ಲ ದಿವಾಳಿ ಆಗ್ಬಿಡ್ತದೆ ಆರ್ಥಿಕವಾಗಿ. ಮಾಡೋದೇ ಬೇಡ, ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ, ಆಮೇಲೆ ಮಾಡ್ಬಿಟ್ಟು ನಿಲ್ಲಿಸ್ಬಿಡ್ತಾರೆ. ನಾನು ಇವತ್ತು ಸ್ಪಷ್ಟಪಡಿಸ್ತೀನಿ, ಯಾವ ಕಾರಣಕ್ಕೂ ನಿಲ್ಲಿಸಲ್ಲ, ಯಾವ ಕಾರಣಕ್ಕೂ ನಿಲ್ಲಿಸಲ್ಲ. ಆಮೇಲೆ ಏನ್ ಹೇಳೋದು, ಎಲ್ಲ ಇದಕ್ಕೆ ಗ್ಯಾರಂಟಿಗಳಿಗೆ ಖರ್ಚು ಮಾಡ್ಬಿಟ್ಟು ದುಡ್ಡೇ ಇಲ್ಲ ಸರ್ಕಾರದಲ್ಲಿ ಅಂತ. ದುಡ್ಡಿಲ್ಲದೆ ಬಂದಿದ್ದೀನ ಈಗ ನಾನು ಇಲ್ಲಿಗೆ. ಇವೆಲ್ಲ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ, ಹುಷಾರಾಗಿರ್ಬೇಕು ನೀವೆಲ್ಲ. ಅದರಿಂದ ನಾವು ಮಾಡಿರ್ತಕ್ಕಂಥ ಗ್ಯಾರಂಟಿಗಳಿದಾವಲ್ಲ, ಇವೆಲ್ಲವೂ ಕೂಡ ಬಡವರಿಗೆ, ಆ ಜಾತಿ ಈ ಜಾತಿ ಅಂತಿಲ್ಲ, ಆ ಧರ್ಮ ಈ ಧರ್ಮ ಅಂತಿಲ್ಲ, ಆ ಭಾಷೆ ಈ ಭಾಷೆ ಅಂತಿಲ್ಲ, ಎಲ್ಲ ಬಡವರಿಗೆ ಸುಮಾರು 4.25 ಕೋಟಿ. ಕರ್ನಾಟಕದ ಜನಸಂಖ್ಯೆ 7 ಕೋಟಿ, ಅದರಲ್ಲಿ 4.25 ಕೋಟಿ ಜನರಿಗೆ ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.